ಹೋಳಿ ಹಬ್ಬ ಈ ಹೊಸಬಳ್ಳಿ ಮೇಳಾವಣೆಯಲ್ಲಿ ಸ್ಥಾಪನೆ ಆದಂಥ ಮೇದಾರ ಕಾಮಣ್ಣ ಇದು ಇತಿಹಾಸ 300 ವರ್ಷಗಳ ಇತಿಹಾಸ. ನಮ್ಮ ಹಳೆಯ ಮೇದಾರ ಜನರು ಪೂರ್ವಿಕರದಿಂದ ಇದನ್ನು ಪ್ರತಿಷ್ಠಾಪಿತ ಮಾಡ್ತಾ ಬಂದಾರ. ಇದು 5 ದಿನಗಳವರೆಗೆ ಕುಂದಿರಿಸಿ 5 ದಿನಗಳವರೆಗೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಶಾಂತ ರೀತಿಯಿಂದ ಅಚ್ಚುಕಟ್ಟಾಗಿ ಪೂಜಾ ನಿರ್ವಹಿಸಿ 5ನೇ ದಿನಕ್ಕೆ ನಾವು ನಮ್ಮ ಹಳೆಯ ಪೂರ್ವಿಕರ ಸಂಪ್ರದಾಯದಂತೆ 5ನೇ ದಿನಕ್ಕೆ ಇದನ್ನು ಮೆರವಣಿಗೆ ಮಾಡಿ ಇದನ್ನು ಕಾಮದಾನ ಮಾಡ್ತೀವಿ. ಇದು ಹಳೆ ನಮ್ಮ ಹಳೆಯ ಪೂರ್ವಿಕರು ಮಾಡಿದ್ದು ಸಾಧಾರಣ 300 ವರ್ಷದ ಮುಖ. ಅದನ್ನು ಈಗಿನವರಿಗೆ ಯಾರಿಗೂ ಮಾಡಲಿಕ್ಕೆ ಆಗಂಗಿಲ್ಲ. ಅದನ್ನು ನಾವು ಅವಾಗಿಂದ ನಮ್ಮ ಪೂರ್ವಿಕರಿಂದ ಹಿಡಿದು ಅದರಿಂದ ನಾವು ಕಾಪಾಡ್ಕೊತ ಬಂದೀವಿ. ಕಾಮದಾನಕ್ಕೆ ಕಾಮದೇವ ಕುಂಡ್ರಕ್ಕಿಂತ ಮುಂಚೆಯಿಂದ ಅದನ್ನು ಅತಿ ಭಯಭಕ್ತಿಯಿಂದ ನಾವು ಪೂಜೆ ಮಾಡಿ 5ನೇ ದಿವಸಕ್ಕೆ ಅದನ್ನು ಮೆರವಣಿಗೆ ಮಾಡಿ ಅದನ್ನು ಮುಖ ತೆಗೆದು ಸುರಕ್ಷಿತವಾಗಿ ತೆಗೆದು ನಮ್ಮ ದೇವಸ್ಥಾನದ ಒಳಗೆ ಇರುತ್ತೆ. ಇದು ಖರ್ಚು ವೆಚ್ಚ ನೋಡ್ರಿ. ಅದು ಮಾತ್ರ ಇದಕ್ಕೆ ನಮ್ಮ ಬಿದಿರು ಬೇಕು. ಅದು ಮಾತ್ರ ಒಂದು 100 ಬಿದಿರು ಬಾಂಬು ಅಲ್ಲಿ ಇದನ್ನು ನಮ್ಮ ಕಲಾಕಾರರೆಲ್ಲ ಸಾಧಾರಣ 15 ದಿವಸದಿಂದ ಇದನ್ನು ಕಲಾಕಾರರು ಮಾಡ್ತಾರೆ. 15 ದಿವಸ ಒಳಗೆ ತಯಾರು ಮಾಡ್ತಾರೆ. ಇದು ಹಳೆ ಮೇದಾರವಣಿ ಅಂತ ಅಲ್ಲೊಂದು ಐತಿ. ಅದು ನಮ್ಮ ಪೂರ್ವಿಕರು ಅದನ್ನು ಪೂರ್ವಿಕರು ಮಾಡ್ಕೊತ ಬಂದರು. ಇದು ಹೊಸ ಹುಬ್ಬಳ್ಳಿ ಮೇದಾರವಣಿ, ಅದು ಹಳೆ ಹುಬ್ಬಳ್ಳಿ ಮೇದಾರವಣಿ. ಇವೆರಡೂ ದುರ್ಗದ ಬೈಲು ಮೆರವಣಿಗೆ ಮುಖಾಂತರ ಹೋಗಿ ಇಲ್ಲಿಂದ ದುರ್ಗದ ಬೈಲ್, ಅಲ್ಲಿಂದ ಅವರು ಹಳೆ ಹುಬ್ಬಳ್ಳಿಯಿಂದ ಅಲ್ಲೇ ದುರ್ಗದಲ್ಲಿ ಹೋಗ್ತಾರೆ. ಎರಡೂ ಕೂಡಿ ಮಿಲನ ಆಗ್ತಾವೆ. ಸಾಧಾರಣ 4 ಗಂಟೆ ಆಗ್ತದೆ ಮಿಲನ ಆಗ್ಬೇಕಾದ್ರೆ. ಪಂಚ ಇದಿತ್ತಲ್ಲ, ಇದು ರಂಗ ಪಂಚಮಿ ಇರ್ತದಲ್ಲ, ಅವತ್ತು ಮೆರವಣಿಗೆ ಮೂಲಕ ಬಂದು ಎರಡೂ ಅಲ್ಲಿ ಮಿಲನ ಆಗಿ ಅವರು ಇಲ್ಲಿಂದ ಮಿಲನ ಆಗಿ ಮತ್ತು ಅವರು ಅಲ್ಲಿ ಹೋಗಿ ಅವ್ರು ಕಾಮದಾನ ಮಾಡ್ತಾರೆ. ನಾವು ಇಲ್ಲಿಂದ ನಮ್ದು ಇಲ್ಲಿ ಬಂದು ನಾವು ಕಾಮದಾನ ಹಬ್ಬ. ಯಾಕಂದ್ರೆ ಗಂಡು ಮಕ್ಕಳ ಹಬ್ಬ ಅಂತಂದ್ರೆ ಹೋಳಿ ಅಂತಾರೆ. ಮೊದಲಿಂದನೂ ನಾವು ಇದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕಂದ್ರೆ ಕಾಮಣ್ಣ ಅಂದ್ರೆ ಮೋಜಿನ ಒಂದು ವ್ಯಕ್ತಿ, ಮೋಜು ಮಸ್ತಿಯ ಒಂದು ವ್ಯಕ್ತಿ. ಅದ್ರ ಒಳಗೂ ಒಂದು ಭಕ್ತಿ ಇದೆ. ಇದು ಹೆಂಗಪ್ಪ ಅಂತಂದ್ರೆ ನಮ್ಮ ಕಾಮಣ್ಣನ ವಿಶೇಷತೆ ಏನಂತಂದ್ರೆ ದಿವ್ಸಕ್ಕೆ ಹೋದಂಗೆ ಅದು ಏನು ತಲೆ ಇದೆಯಲ್ಲ ಅದನ್ನ ತೆಗೆದಿಡ್ತೀವಿ ನಾವು ವರ್ಷ ಸುಮಾರು 300-350 ವರ್ಷದಿಂದ ಅದನ್ನ ಕಾಪಾಡ್ಕೊಂಡು ಬಂದೀವಿ. ಒಂದು ದಿವಸ ಇದ್ದಂಗೆ ಇಟ್ಟು ದಿವಸ ಏನು ನಗು ಇರ್ತೈತಿ ಅದು ಮರನೇ ದಿವಸ ಇರಂಗಿಲ್ಲ. ಅದೇ ಲಾಸ್ಟ್ ದಿವಸ ನಾವೆಲ್ಲ ಪೆಂಡಲ್ ಎಲ್ಲ ತೆಗೆದಾಗ ಫುಲ್ ರಾವ್ ಆಗ್ಬಿಟ್ಟಿರ್ತಾನೆ. ಅದು ದಹನಕ್ಕೆ ತೊಗೊಂಡ್ಬಂದಾಗಂತೂ ನೋಡಂಗಿಲ್ಲ. ಹಂಗೆ ಆ ಪರಿ ರೂಪ ಬಂದಿರ್ತದೆ ಒಂದು ದೈವಿ. ಅದ್ರೊಳಗೂ ಮೋಜಿನೊಳಗೂ ಭಕ್ತಿಯನ್ನು ಕಾಣ್ತಾ ನಾವು ಈ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸ್ತೀವಿ. ಅದರೊಳಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಡೀ ಹುಬ್ಬಳ್ಳಿ ಒಳಗೆ ರಥದೇವಿ ಕಾಮಣ್ಣ ಎಲ್ಲ ಪ್ರತಿಷ್ಠಾಪನೆ ಆಗ್ತಾವೆ. ಮಣ್ಣಿನ ಕಾಮಣ್ಣ ಇರ್ತಾವೆ, ಅದರದ್ದೇ ಆದಂಥ ಪ್ರಾಮುಖ್ಯತೆ ಇರ್ತೈತಿ. ಹೀಗಾಗಿ ಎಲ್ಲ ಕಡೆ ಸುಮಾರು ಒಂದು 500-600 ಕಾಮಣ್ಣ ಪ್ರತಿಷ್ಠಾಪನೆ ಆಗ್ತಾವೆ. ಮೊದಲಿನ ಪ್ರತೀತಿ ಪ್ರಕಾರ ನಮ್ಮ ಕಾಮಣ್ಣ ಮುಂದೆ ಹೋಗ್ತಿತ್ತು ಮೆರವಣಿಗೆಗೆ. ಇದು ಏನು ಊರು ಹುಬ್ಬಳ್ಳಿ ಎಲ್ಲ ವರ್ಷ ಮೇಲೆ ಕಟ್ಕೊಂಡು ಮೊದಲು ಮೆರವಣಿಗೆ ಮಾಡ್ತಿತ್ತು. ಗಾಡಿ ಏನು ಇದ್ದಿದ್ದಿಲ್ಲ. ಆ ಪ್ರಕಾರ ಮೆರವಣಿಗೆ ಆಗುವಾಗ ನಮ್ಮ ಕಾಮಣ್ಣ ಮುಂದಿರ್ತಿತ್ತು. ಎಲ್ಲ ರಥದೇವಿ ಕಾಮಣ್ಣ ಏನು ಇರ್ತಾವೆ ಸಣ್ಣ ಕಾಮಣ್ಣ ಎಲ್ಲ ಹಿಂದೆ ಮೆರವಣಿಗೆ ಆಗ್ತಿದ್ವು. ದುರ್ಗದ ಬೈಲಾಗಲಿ, ನಮ್ಮ ದಾಕಪ್ಪ ಸರ್ಕಲ್ ಆಗಲಿ, ಅದೇ ರೀತಿ ನಮ್ಮ ಚನ್ನಪೇಟೆ, ಗಂಟಿಗೇರಿ ಪೊಲೀಸ್ ಸ್ಟೇಷನ್, ಇಲ್ಲೆಲ್ಲ ಮಿಲನ ಆಗೋ ಜಾಗ ಇವೆಲ್ಲ. ಒಂದಕ್ಕೊಂದು ಅಪೋಸಿಟ್ ಬಂದಾಗ ರಂಗನ್ನು ಎರಚಿ ಪರಸ್ಪರವಾಗಿ ರಂಗ ಪಂಚಮಿಯನ್ನು ಆಚರಿಸ್ತಾ ಇದ್ರು. ಈಗ ಅದು ಸುಮಾರು 30-40 ವರ್ಷದಿಂದ ಬಂದಾಗ್ಬಿಟ್ಟಿತ್ತು. ಅದು ನಮ್ಮ ಜನ್ರೇಷನ್ಗೆ ಗೊತ್ತಿರಲಿಲ್ಲ. ನಮ್ಮ ಜನ್ರೇಷನ್ ಆಗಲಿ, ನಮ್ಮ ನೆಕ್ಸ್ಟ್ ಜನ್ರೇಷನ್